ಶಾಂತಳಾಗು ದೇವಿ, ಶಾಂತಳಾಗು. ಶಾಂತಿ ಶಾಂತಿ. ಇನ್ನೂ ಬಿಟ್ಟಿಲ್ಲವೇ ನನ್ನ ನಿನ್ನ ಹುಚ್ಚುತನದ ಭ್ರಾಂತಿ. ಅಣ್ಣ ಧರ್ಮನಂದನ ವಿಷದ ಕಜ್ಜಾಯವನ್ನ ತಿನ್ನಿಸಿ ನಮ್ಮ ಐವರನ್ನು ಕೊಲ್ಲಲು ಯತ್ನಿಸಿದನಲ್ಲ ಆ ಕುರುಕುಲದ ಕುವನ್ನಿ ಅವನೊಡನೆ ಶಾಂತಿಯೇ. ಅಣ್ಣ ಧರ್ಮನಂದನ ನೆಪ ಮಾತ್ರಕ್ಕೆ ಕಪಟ ಜೋತ್ಯವನ್ನೇರ್ಪಡಿಸಿ ನಮ್ಮ ಐವರ ಸಿರಿ ಸಂಪತ್ತುಗಳನ್ನ ಅಪಹರಿಸಿದನಲ್ಲ ಆ ಕುರುಕುಲದ ಕುಟಾರ ಅವನೊಡನೆ ಶಾಂತಿಯೇ. ಅಣ್ಣ ಧರ್ಮನಂದನ ತುಂಬಿದ ರಾಜಸಭೆಯಲ್ಲಿ ಸಹೋದರರ ಪತ್ನಿ ಎಂಬ ತಾರತಮ್ಯವನ್ನು ಮರೆತು ದ್ರೌಪದಿ ಬಾಯನನ್ನ ತೊಡೆ ಮೇಲೆ ಕುಳಿತೋಕೋ ಎಂದು ತೊಡೆ ತಟ್ಟಿ ಕರೆದವನ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ ಎಂಬುದನ್ನ ನಾನು ನೋಡಲೇಬೇಕು. ದುರುಳ ಕೌರವರನ್ನು ಮರಣಗೊಳಿಸದೆ ದಯೆಸಿರಲು ಬಿಡುವನೇ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೇ. ರಣವಲ್ಲವರ ರಕ್ತಪಾತ ಮಾಡದಿರುವನೇ. ರಣವಲ್ಲವರ ರಕ್ತಪಾತ ಮಾಡದಿರುವನೇ. ಭಕ್ತಿಯ ಮುಡಿ ಭಕ್ತಿದವನ ಮೆಚ್ಚಿಕೊಳ್ಳುವೆ. ಭಾವದಲ್ಲಿ ಮೆಚ್ಚಿಕೊಳ್ಳುವೆ. ಧರ್ಮಕ್ಕೆ ಕಡೆ ಕಟ್ಟಿದವನ ಕಟ್ಟಿಕೊಳ್ಳದೆ ಗದೆಯಲ್ಲಿ ಕಟ್ಟಿಕೊಳ್ಳದೆ. ದುರುಳ ಕೌರವರನ್ನು ಮರಣಗೊಳಿಸದೆ ಧರೆಯಲ್ಲಿರಲು ಬಿಡುವನೆ. ರಣದಲ್ಲವರ ರಕ್ತಪಾತ ಮಾಡದಿರುವನೆ. ರಣದಲ್ಲವರ ರಕ್ತಪಾತ ಮಾಡದಿರುವನೆ. ಅಣ್ಣ ಧರ್ಮನಂದನ ಅದಕ್ಕೋಸ್ಕರವಾಗಿ ಅತಿ ಭಯಂಕರವಾದ ಯುದ್ಧವಾಗಬೇಕೆಂಬುದೇ ನನ್ನ ಬಯಕೆ. ಸಹೋದರ ಭೀಮಸೇನ, ನಿನ್ನ ಮನದ ಅಂತರಾಳವನ್ನು ಬಲ್ಲೆ ಸಹೋದರ. ಶಾಂತನಾಗು, ಶಾಂತನಾಗು. ಈಗಾಗಲೇ ನಮ್ಮ ಅಭಯಪ್ರದಾತನ ಶ್ರೀಕೃಷ್ಣನು ನಮ್ಮ ಪಕ್ಷ ವಹಿಸಿದನೆಂದು ಈಗ ಅದನ್ನು ಅರ್ಜುನಿಂದ ತಿಳಿಯಿತು. ಇನ್ನೇನು ಪರಮಾತ್ಮನ ಆಗಮನವಾಗುವುದು. ಆ ಪರಮಾತ್ಮನ ಬಂದೊಡನೆ ಈ ವಿಚಾರದ ಬಗ್ಗೆ ಚಿಂತಿಸೋಣ. ಶಾಂತನಾಗು ಸಹೋದರ, ಶಾಂತನಾಗು. ಪಾಂಡವರ ಪ್ರಯತ್ನಕ್ಕೆ ಪ್ರಸನ್ನಾದ ಪುರುಷೋತ್ತಮ, ದೇವದೇವ, ನೀವು ನನ್ನ ಮರೆ ಆಲಿಸಿ ನಮ್ಮ ಪಕ್ಷವನ್ನು ವಹಿಸಿದೆಯಾ? ನೀನು ನಮ್ಮ ಮೇಲಿರೋ ಪ್ರೀತಿ ಅಪಾರವಾದುದು ದೇವ. ಧರ್ಮನಂದನ, ಧರ್ಮದ ನನ್ನನ್ನೇಕೆ ಇಷ್ಟೊಂದು ಹೊಗಳುವೆ? ಧರ್ಮದ ಪರಿಪಾಲನೆಯೇ ನನ್ನ ಮುಖ್ಯ ಉದ್ದೇಶ. ಅದು ಹಾಗಿರಲಿ, ತಮಗೆ ಬರಬೇಕಾದ ಅರ್ಧದ ರಾಜ್ಯದ ವಿಚಾರದಲ್ಲಿ ಯಾವ ನಿರ್ಣಯವನ್ನು ಕೈಗೊಂಡಿರಿ ಧರ್ಮನಂದನ? ಪರಮಾತ್ಮ ಅಸ್ಥಿರವಾದ ರಾಜದಾಸೆಗಾಗಿ ಸಕಲ ಬಂಧು ಬಾಂಧವ ಪ್ರಜಾಕೋಟಿಯನ್ನು ಯುದ್ಧವೆಂಬ ಹೆಮ್ಮಾರಿಯ ಬಾಯಿಗೆ ತುತ್ತಾಗಿಸಲೇ ಕಲುಷಿತೆಯಾದ ಭರತ ಭೂಮಾತೆ ಶಿರದಡಿಯಲ್ಲಿ ಎಪ್ಪು ಕಟ್ಟಿದ ರಕ್ತದ ಕಣಗಳನ್ನು ಅದ್ಯಾವ ಜಲದಿಂದ ತೊಳೆದು ಪರಿಶುದ್ಧಗೊಳಿಸಲಿ ನೀನೇ ಹೇಳು ವಾಸುದೇವ. ಅಂದರೆ ನಿಮ್ಮ ಮಾತಿನ ಅರ್ಥ? ಪರಮಾತ್ಮ, ಸಮರವನ್ನೊಲ್ಲೆನಯ್ಯ 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 ಸಿರಿ ಸಂಪದ ದಾಸರಾಗಿ ಮುರಹರಿ ಮಹಿಪನಾಗಿ ಪಾಪದ ಹೊರೆಯ ಧರಿಸನಯ್ಯ ಶಿರದಲ್ಲಿ ಬಂಧು ಬಾಂಧವರ ರಕ್ತದಿಂದ ಪವಿತ್ರ ಭೂಮಾತೆಯನ್ನು ಅಪವಿತ್ರಗೊಳಿಸಲೆಂತೋ ಮುಂದೆ ಘೋರ ಹತ್ಯೆ
ಲಂಕೆಯ ವೀಕ್ಷಿಸೆ ಸಹಿಪೆನಿ ದಿಟದಿ ತೆರಳು ಸಂಧಿಗೆ ಆಪತ್ ಬಂದುವೆ ಕರ ಮುಗಿದು ಬೇಡುವೆನು ಕೃಷ್ಣ ಕೃಷ್ಣ ಪರಮಾತ್ಮ. ಧರ್ಮನಂದನ, ಕಾಳಗ ಗೈವುದು ಅಸಮತವೇ ಮಗೆ ಕಾಳಗ ಗೈವುದು ಅಸಮತವೇ ಮಗೆ ಕಾಡಿಸಬೇಡೆಂದು ಬೇಡುವೆ ದೇವಾ. ಪರಮಾತ್ಮ, ಕಾಡಿಸಬೇಡೆಂದು ಬೇಡುವೆ ದೇವಾ. ಶಾಂತಿಯಿಂದಲೇ ರಾಜ್ಯವ ಪಡೆವ. ಪರಮಾತ್ಮ, ಧರ್ಮನಂದನ, ಶಾಂತಿಯಿಂದಲೇ ರಾಜ್ಯವ ಪಡೆವ ಅಂದನ ಮಾಡೆಂದು ಬೇಡುವೆ ದೇವಾ. ಪರಮಾತ್ಮ, ಅಂದನ ಮಾಡೆಂದು ಬೇಡುವೆ ದೇವಾ. ಸಮರದಿಂದೊದಗುವ ಪಾಪದ ಫಲವೇಗೋ. ಪರಮಾತ್ಮ, ಸಮರದಿಂದೊದಗುವ ಪಾಪದ ಫಲವೇಗೋ. ಕದನವು ಬೇಡ ಮಗೆ ಶ್ರೀಹರಿಯೇ ಕದನವು ಬೇಡ ಮಗೆ ಕೃಷ್ಣ ಕೃಷ್ಣ. ಪರಮಾತ್ಮ, ನನ್ನಿಂದ ಒಂದು ತೃಣವಾದ ಪ್ರಾಣಿಗೂ ನೋವಾಗಬಾರದೆಂಬುದೇ ನನ್ನ ಅಭಿಲಾಷೆ. ಆದ ಬಳಿಕ ನೀವೀಗಲೇ ಆ ದುರ್ಯೋಧನನ ಬಳಿಗೆ ಹೋಗಿ ಶಾಂತಿ ಸಂಧಾನಕ್ಕಾಗಿ ಪ್ರಯತ್ನಿಸು ಮುಕುಂದ. ಧರ್ಮನಂದನ, ನಿನ್ನ ಮನದ ಅಭಿಪ್ರಾಯ ಸತ್ಪುರುಷರಾದ ಹೃದಯ ಮಂದಿರ ದುಷ್ಟರ ದುರಾಚಾರಗಳಿಂದ ಅಪವಿತ್ರವಾಗಬಾರದೆಂಬ ಪವಿತ್ರ ಬೋಧನೆ ಇದು. ನಿಮ್ಮ ಮನದ ಅಭಿಪ್ರಾಯವು ಧರ್ಮ ಸಮ್ಮತವಾದರೂ ಇದಕ್ಕೆ ನಿಮ್ಮ ಸಹೋದರರ ಅಭಿಮತ ನಮ್ಮಗಳ ಅಭಿಮತಕ್ಕೆ ಮನ್ನಮತಿ ಕೌರವರ ಸಂಧಿಗೆ ಸಲ್ಲದು. ಮನ್ನಮತಿ ಕೌರವರ ಸಂಧಿ ನಮಗೆ ಸಲ್ಲದು. ತಂದೆ ಪಾಂಡು ಜನಕರ ವಂದಿಸಿ ಬೇಡುವೆನು. ತಂದೆ ಪಾಂಡು ಜನಕನಾಣ ವಂದಿಸಿ ಬೇಡುವೆನಿಗೆ. ಭಿಕ್ಷ ಬೇಡಿ ಉದಯ ರಾಜ ಅವನೊಬ್ಬನ ಆಸೆಯೇ. ಭಿಕ್ಷ ಬೇಡಿ ಉದಯ ರಾಜ ಅವನೊಬ್ಬನ ಆಸೆಯೇ. ಸಮವಹಿಸಿ ದುಡಿದಿಹಲು ತಪ್ಪಿದ ಗುರು ರಾಕ್ಷಸರ ಗರ್ಭ ತಪ್ಪಿದ ಗುರು ರಾಕ್ಷಸರ ಗರ್ಭ ಗಲೆಯಲು ಮಂದಮತಿ ಕೌರವರನ್ನು ಸಂಧಿ ಸಲ್ಲದು. ಸಂಧಿ ನಮಗೆ ಸಲ್ಲದು. ಸಂಧಿ ನಮಗೆ ಸಲ್ಲದು. ನಮ್ಮಗಳ ಅಭಿಮತಕ್ಕೆ ಅಗ್ರಜನೆಂಬ ಗಡ್ಡು ಧರ್ಮದ ಗಡ್ಡು ಬೃಹದಾಕಾರವಾದ ಕೋಟೆಯಂತೆ ಭದ್ರವಾಗಿ ಬಳಸಿ ನಿಂತಿದೆ. ಅದನ್ನ ಭೇದಿಸಿಯೇ ನುಗ್ಗೋಣವೆಂದರೆ ಪಾತ್ರು ಎಂಬ ಪಾಶ ನಮ್ಮನ್ನ ಬಂಧಿಸಿದೆ. ಚೇಚೆ ಸುಡಬೇಕು ನಮ್ಮ ಹೇಳಿ ಜನ್ಮವನ್ನ. ಭೀಮಸೇನ, ನೀನು ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಪಾರ್ಥ, ವಾಸುದೇವ, ನಮ್ಮನ್ನೇಕೆ ಸಜೀವವಾಗಿ ಅಗ್ರಜನ ಮಾತನ್ನು ಅನುವಾದಿಸಿ ನಮ್ಮನ್ನೇಕೆ ಸಜೀವವಾಗಿ ಕೊಲ್ಲುತ್ತಿರುವೆ? ಆದಿಯಿಂದಲೂ ಅಪಮಾನ,
ಅಪಜಯ ಅಪಕೀರ್ತಿಗಳೇ ನಮ್ಮ ಇಷ್ಟ ದೈವಗಳನ್ನು ಅವುಗಳನ್ನು ಆದಷ್ಟು ತೊಲಗಿಸಿ ಮುಂಬರಲು ಪ್ರಯತ್ನ ಪಟ್ಟರೆ ಹಾಗಾಗಿ ನಮ್ಮ ಮಮಕಾರದ ಪೆಟ್ಟು ನಮ್ಮನ್ನು ಮುಂಬರಲು ಬಿಡುತ್ತಿಲ್ಲ. ಛೇ, ನಮ್ಮ ಏಡಿ ಜನ್ಮಕ್ಕೆ ಧಿಕ್ಕಾರ. ಅರ್ಜುನನು ಕೂಡ ಸಂಧಿಗೆ ಸಮ್ಮತಿಸಿದಂತಾಯಿತು. ಇನ್ನು ಮಹಾಮೇಧವಿಗಳಾದ ನಕುಲ ಸಹದೇವರು ಧರ್ಮನಂದನ ಮಾತಿಗೆ ತಲೆಬಾಗುವರು. ತಂಗಿ, ಏಕಮ್ಮ ಖಿನ್ನಳಾಗಿರುವೆ. ಈ ನಿನ್ನ ಪತಿಗಳ ಅಭಿಪ್ರಾಯವು ನಿನಗೆ ಧರ್ಮ ಸಮ್ಮತವೂ ತಾನೆ? ಅಣ್ಣ, ಮಡದಿಗಾದ ಅಪಮಾನದ ಕಡೆ ಲೇಷ ಮಾತ್ರವೂ ಗಮನ ಕೊಡದೆ ಭಾರಿ ಭಾರಿಗೂ ಸಂಧಿಯನ್ನೇ ಪ್ರಯತ್ನಿಸುತ್ತಿರುವ ಈ ನನ್ನ ಪತಿಗಳ ಅಭಿಪ್ರಾಯ ಧರ್ಮ ಸಮ್ಮತ, ನ್ಯಾಯ ಸಮ್ಮತವೆಂದು ಹೇಗೆ ಹೇಳಲಿ ಅಣ್ಣ? ಧರ್ಮವೆಂದು ಹಗಲಿಲು ಹಮ್ಮಲಿಸುತ್ತೆ. ಜೂಜಿನ ವ್ಯಾಮೋಹವು ತಲೆಗೇರಿ ಕೊನೆಗೆ ಧರ್ಮ ಪತ್ನಿಯನ್ನೇ ದ್ಯೂತದಲ್ಲಿ ಫಲವಾಗಿಟ್ಟು ಸೋತ ಧರ್ಮ ಇವರ ಅಭಿಪ್ರಾಯ ಧರ್ಮ ಸಮ್ಮತ ಹಾಗೂ ಲೋಕ ಸಮ್ಮತ. ಇವು ನನ್ನ ಪತಿ. ಛೇ, ಇನ್ನು ಬಂಡಿ ಕೂಳನ್ನು ತಿರುತ್ತಿದ್ದ ಭಂಡ ಮಕನ್ನೇ ಕೊಂದ ಧೋರ್ ದಂಡ. ಏಕೆ ಬೇಕು ಈ ಗದಾದಂಡ? ಇದನ್ನು ಬಿಸಿಟು ಕೈಲಿ ಸೌಟು ಹಿಡಿದುಕೊಳ್ಳಿ. ನೀವು ನನ್ನ ಪತಿ. ಛೇ, ಇನ್ನು ಪಾರ್ಥ, ಫಲ್ಗುಣ, ಧನಂಜಯ, ಕಿರೀಟ್, ದಶನಾಮಧೇಯರು ಅಷ್ಟೇ ಅಲ್ಲದೆ ಪರಶುರನ್ನೇ ಮೆಚ್ಚಿಸಿ ಪಡೆದ ಪಾಶುಪತಾಸ್ತ್ರ. ಇನ್ನು ವಿರಾಟರಾಯನ ಮನೆಯಲ್ಲಿ ಕಾಲಿಗೆ ಗೆಜ್ಜೆಯನ್ನು ಕಟ್ಟಿಕೊಂಡು ಉತ್ತರೆಗೆ ತಕ್ಚು ತಕಜು ತಗಿನ ಜುಮ್ಮೆಂದು ನಾಟ್ಯವನ್ನು ಹೇಳಿಕೊಡುತ್ತಿದ್ದ ಮಹಾವೀರಲ್ಲವೇ ನೀವು? ನಿಮಗೇಕೆ ಬೇಕು ಈ ಗಾಂಡಿವ? ಇದನ್ನು ಬಿಸಿಟು ಕೈಗೆ ಬೆಳಗನ್ನು ಹಾಕಿಕೊಳ್ಳಿ. ದೇವಿ, ನೀವು ನನ್ನ ಪತಿ. ಛೇ ಅಣ್ಣ, ಇವರಾರು ನನ್ನ ಪತಿಗಳು? ಇವರು ನನ್ನ ಪತಿಗಳೇ ಅಲ್ಲ ಪರಮಾತ್ಮ. ಇವರಾರು ನನ್ನ ಪತಿಗಳಲ್ಲ, ಇವರಾರು ನನ್ನ ಪತಿಗಳಲ್ಲ. ನನ್ನ ಪಾಲಿನ ಮೃತ್ಯು ಸ್ವರೂಪರನ್ನ ಮೃತ್ಯು ಸ್ವರೂಪರು. ಅಣ್ಣ, ನನ್ನ ಪ್ರತಿಜ್ಞೆ ಈಡೇರಬೇಕಾದರೆ ನಾನೇ ರಣರಂಗವನ್ನು ಪ್ರವೇಶಿಸಿ ಆದ್ರದ್ದು ಸೆಸೆದೆಯನ್ನು ಸೀಳಿ ಆತನ ಬಿಸಿ ರಕ್ತದಿಂದ ಈ ನನ್ನ ಬಿರುಗುವುದನ್ನು ನನಗೆ ನಾನೇ ಕಟ್ಟಿಕೊಳ್ಳುವೆ. ಇದಕ್ಕೆ ನೀನು ಸಹಾಯವನ್ನು ಮಾಡದೆ ಹೋದರೆ ಅಗ್ನಿಪುತ್ರಿಯಾಗಿ ಜನಿಸಿದ ನಾನು ಅಗ್ನಿಯಲ್ಲೇ ಬಿದ್ದು ಪ್ರಾಣ ಕಳೆದುಕೊಳ್ಳುವೆನಣ್ಣ. ಇದು ನಿನ್ನ ಪಾದದಾನಿಗೂ ಸತ್ಯ, ಇದು ನಿನ್ನ ಪಾದದಾನಿಗೂ ಸತ್ಯ. ಈಗ ಚೆನ್ನಾಯಿತು. ಪತಿಗಳ ಐವರ ಅಭಿಪ್ರಾಯವೇ ಒಂದು, ಈಕೆಯ ಅಭಿಪ್ರಾಯವೇ ಒಂದು. ಅಲ್ಲವೇ ಭೀಮಸೇನ? ಅದಕ್ಕೆ ನಾನೇನು ಮಾಡಲಿ? ಅದಕ್ಕೆ ನೀನೇನ ಮಾಡುವೆ? ಏಕೆ ಈಕೆಯ ಅಭಿಪ್ರಾಯವು ಈಗಾಯ್ತಲ್ಲ, ಹೇಳಿದನು ಅಷ್ಟೇ. ಇವಳು ಹೇಳಿದ್ದನ್ನ ನೀನು ಕೇಳಿದೆ ಅಲ್ಲವೇ? ಏಕೆ ನೀನು ಕೇಳಲಿಲ್ಲವೇ? ಕೇಳಿದೆ ವಾಸುದೇವ, ಬಹಳ ಚೆನ್ನಾಗಿಯೇ ಕೇಳಿದೆ. ಕೇಳಿ ಅದರಿಂದ ಆಗುವ ಪ್ರಯೋಜನವಾದರೂ ಏನೋ? ಪ್ರಯೋಜನವೋ ಅಪ್ರಯೋಜನವೋ, ಒಟ್ಟಿನಲ್ಲಿ ಪತಿಗಳಾದ ನೀವುಗಳು ಸತಿಯ ಅರ್ಥನಾದವನು ಆಲಿಸುವುದು ಪತಿಗಳ ನಿಮ್ಮ ಧರ್ಮವಲ್ಲವೇ? ಏಕೆ ಉಳಿದ ನಾಲ್ವರು ಇವಳ ಪತಿಗಳಲ್ಲವೇ? ಅದನ್ನು ಅವರೇ ಬಗೆಹರಿಸಲಿ. ಅದಕ್ಕೂ ಈ ಚಂಡ ಪ್ರಚಂಡ ಭೀಮನಿಗೂ ಯಾವ ಸಂಬಂಧವೂ ಇಲ್ಲ. ಸಂಬಂಧವಿಲ್ಲದೆ ಅಂದು ಬಂಡ ದುಶ್ಯಾಸನ ಗುಂಡಿಗೆಯ ಬಿಸಿ ರಕ್ತದಿ ಮಡದಿ ಪಾಂಚಾಲಿಯ ಬಿಡುಮುಡಿಯ ಕಟ್ಟುತ್ತೇನುತ್ತೇ.
ಭೀಮ ಕೃಷ್ಣ ಗನಗದ ದಂಡದಿಂ ಆ ದುರುಳ ದುರ್ಯೋಧನನ ತೊಡೆಯ ಪುಡಿಗುಟ್ಟುತೆನುತಂ ನುಡಿದೆಯೋ ನೀನಂದು ಗಂಡುಗಲಿ ಡಂಬರ ನುಡಿಯ ನುಡಿದು ಮರೆತೆಯೋ ಮರೆತು ನಿದ್ರೆಯಡಿಗೆಯೋ ಮನೋಹರ ಇಡಿಂಬ ಹಡಗಲಿ ನಿನ್ನ ಕುಹದ ಕಂಟಕದ ಕರುಳು ಬಿರು ನುಡಿಯ ಕಣ್ಣೀರು ಕರೆಯದಿರೋ ವಲ್ಲವೇ ಹಾಗೆಯೇ ಹೆಣ್ಣಂದಿರ ಕಣ್ಣಲ್ಲಿ ಸತಸಹಸ್ರ ಮಾಡಿ ಕಂಪನಿ ಕಂಪನಿಯ ಗುರುಕುಲ ಹದಮರನು ಗುರುಕುಲ ಹದಮರನು ಓದಿಸುವೆನು ಸರಿಗೆಂದರೆದೋ ದುರಂಕಾರದಿ ಸಿರಿಯೆಂದರೆದೋ ದುರಂಕಾರ ಧರಿಸಿಬಲು ಸತ್ಯ ನಿನ್ನೆರವ ಗುರುಕುಲ ಹದಮರನು ಓದಿಸುವೆನು ಸಿರಿಗೆಂದರೆದೋ ದುರಂಕಾರದಿ ಧರಿಸಿಬಲು ಸತ್ಯ ನಿನ್ನೆರವ ಗುರುಕುಲ ಹದಮರನು ಮನುಜರೆಂಬುವ ಅಕ್ಕರೆಯಿಲ್ಲದ ಸತ್ತಿದ ಗುರುಕುಲ ಕುಂದಿಗಳ ಮನುಜರೆಂಬುವ ಅಕ್ಕರೆಯಿಲ್ಲದ ಸತ್ತಿದ ಗುರುಕುಲ ಕುಂದಿಗಳ ಒಕ್ಕಸವೆಲ್ಲವ ಭಕ್ತಿ ನಮಗ ಅನ್ಯಾಯವೇ ತೆಗೆದ ರಕ್ಷಕನ ಒಕ್ಕಸವೆಲ್ಲವ ಭಕ್ತಿ ನಮಗ ನ್ಯಾಯವೇ ತೆಗೆದ ರಕ್ಷಕನ ರಕ್ಷಿಸದೆ ಒತ್ತಡಗಿಸಿ ಮುಕ್ತಿಸಿ ಬರಲು ರಣದೊಳಗೆ ರಕ್ಷಿಸದೆ ಹೊಟ್ಟೆಡಗಿಸಿ ಮುಕ್ತಿಸಿ ರಣದೊಳಗೆ ಸವೆಗಳು ಪತ್ನಿಯ ಮಾನವ ಜರಿದ ಸವೆಗಳು ಪತ್ನಿಯ ಮಾನವ ಜರಿದ ರಣದಲ್ಲಿ ಕೊಲ್ಲುವೆ ಗುರುಕುಲ ಹೊರಬರದು ಗುರುಕುಲ ಹೊರಬರದು ಓದಿಸಿದನು ವಾಸುದೇವ ಓದಿಸಿದನು ಸಿರಿಗೆಂದರೆದೋ ದುರಂಕಾರ ಕರಿಸಿಬಲು ಸತ್ಯನಿಂದರು ಗುರುಕುಲ ಹೊರಬರನು ಗುರುಕುಲ ಹೊರಬರನು ಗುರುಕುಲ ಹೊರಬರನು ಸಿಗಿದ ಪಿತ ಕಾಲವೇ ಕೌರವನ ಬೆಂಬಲವಾಗಿ ನಿಲ್ಲದೆ ಕಾಲಕ್ಕೆ ಕುರು ಸಮುದ್ರವ ಸೆಳೆದು ತರುವೆನು ದುರ್ಯೋಧನ ದುಸ್ಸಾಹಸನರೆಂಬ ದುಷ್ಟ ಕೀಟಗಳನ್ನು ಬಗೆದು ಪಾರ್ಥಕಿ ದುರ್ಯೋಧನ ತೊಡೆಯನ್ನು ಕಟ್ಟಿಸುವೆ ನಿನ್ನ ಬಿರುಮುಡಿಯ ಪಡೆದಿರುವೆತೆಯ ಓ ನರಕಮರ್ತರ ಏನ ಕೊನೆಯ ಬಿಂಬಲ ಹೇಳು ಹೇಳು ಹೊಲಸು ನಗೆಯ ಕುಲ ಏನಿಗ ಚಲ ತಂದು ನನಗೆ ತಲೆಗಳನ್ನು ಕೊಡು ಎಳೆಗಳನ್ನು ಕೆಳಗೆ ನಡೆದ ತಿರುಗಿಸಿಕೊಳ್ಳುವೆ ಹೊಲಸು ನಗೆಯ ಕುಲ ಏನಿಗ ಚಲ ತಂದು ನನಗೆ ತಲೆಗಳನ್ನು ಕೊಡು ಎಳೆಗಳನ್ನು ಕೆಳಗೆ ನಡೆದ ತಿರುಗಿಸಿಕೊಳ್ಳುವೆ ಪಾಂಡವ ಚಂಡ ಕೌರವಲ್ಲ ಗುಂಡಿಗೆ ಚೀಳೆ ಗಂಡು ಎಲುಗಳ ತುಂಡರಿಸಿ ನನ್ನ ಚಂಡಿಗೌತನ ಮಾಡಿಸುವೆ ಗಂಡು ಎಲುಗಳ ತುಂಡರಿಸಿ ನನ್ನ ಚಂಡಿಗೌತನವ ಮಾಡಿಸುವೆ ಧರಿಯಲೇ ಧರಿದ ಕಾರ್ ಮೋಡವೆ ಧರಿಯಲೇ ಭೀಮನ ಗದೆಯ ಪ್ರಚಂಡತ್ವವನ್ನು ತೋರ್ಪಡಿಸಿ ಧರಿದ ಕಾರ್ ಮೋಡವೆ ಆರ್ಭಟಿಸಿ ಈ ಭೀಮನ ಗದೆಯ ಪ್ರಚಂಡತ್ವ ತೋರ್ಪಡಿಸಿ ಬಲು ದರ್ಪದಿಂದರವ ಗುರುವರರ ಕಾಲ್ಗಳ ಬಿಡಿದು ಬಲು ದರ್ಪದಿಂದರವ ಗುರುವರರ ಕಾಲ್ಗಳ ಬಿಡಿದು
ಕಳಿಸಿ. ಪ್ರಾಣೇಶ್ವರ, ಬಲಸೋನ್ನತೆಯ ಕುಲಗೇರಿ ಜಲ ತಂದು ರಣಕ್ಕೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಳಗೆ ರಣದಾಹ ತೀರಿಸಿಕೊಳ್ಳುವೆ. ಬಲಸೋನ್ನತೆಯ ಕುಲಗೇರಿ ಜಲ ತಂದು ರಣಕ್ಕೆ ತಲೆಗಳನ್ನು ಕೊಟ್ಟು ಜನಗಳನ್ನು ಕೆಳಗೆ ರಣದಾಹ ತೀರಿಸಿಕೊಳ್ಳುವೆ. ರಣದಾಹ ತೀರಿಸಿಕೊಳ್ಳುವೆ. ವಾಸುದೇವ, ವಾಸುದೇವ, ಭೀಮಸೇನ, ದಯಮಾಡಿ ಸಂಧಿಯನ್ನು ನಿರಾಕರಿಸಿಬಿಡು. ಪಾಂಚಾಲೆ, ಪಾಂಚಾಲೆ, ಪಾಂಚಾಲೆ. ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು? ದೇವಿ, ಶಾಂತಿ, ಕಾಂತಿ, ಶಾಂತಿ, ಕಾಂತಿ, ವರಧೀರಳಾಗಿ ವರಪತ್ನಿಯಾಗಿ ಮರಗಲ್ಲೇ ಶಾಂತಿ, ಕಾಂತಿ, ವರಧೀರಳಾಗಿ ವರಪತ್ನಿಯಾಗಿ ಮರಗಲ್ಲೇ ಪಾಂಡವೋತ್ರರ ಪತ್ನಿಯಾಗಿ ನೀನ ದೇವಿ, ಪ್ರಾಣೇಶ್ವರ, ಪಾಂಡವೋತ್ರರ ಪತ್ನಿಯಾಗಿ ಜಯ ಚಿಂತೆಯಿಂದ, ಜಯ ಚಿಂತೆಯಿಂದ ವರಧೀರಳಾಗಿ ವರಪತ್ನಿಯಾಗಿ ಮರಗಲ್ಲೇ ದೇವಿ, ವರಧೀರಳಾಗಿ ವರಪತ್ನಿಯಾಗಿ ಮರಗಲ್ಲೇ ಶಾಂತಿ, ಶಾಂತಿ, ವರಧೀರಳಾಗಿ ವರಪತ್ನಿಯಾಗಿ ಮರಗಲ್ಲೇ ಕಡುಕೋಪದಿಂದ ದೇವಿ. ಏಕೆ, ಏನಾಯಿತು ದೇವಿ? ಇಷ್ಟೊಂದು ನಿಷ್ಕಾರಣವಾಗಿ ಏಕೆ ಹೇಳುತ್ತಿರುವೆ? ನಾನು ನಿಷ್ಕಾರಣವಾಗಿ ಅಳುತ್ತಿಲ್ಲ ಪ್ರಭು. ಈ ಪಾಂಚಲ ಅಳುವಿಗೆ ಒಂದಲ್ಲ 10 ಕಾರಣಗಳು. ನೀವು ಪುರುಷರು, ನಿಮ್ಮನ್ನು ಯಾರು ಅಪಮಾನ ಮಾಡಿದರೆ ನೀವೇ ಅವರ ಪ್ರತಿಕಾರ ತೀರಿಸುವೆ. ಆದರೆ ಸ್ತ್ರೀಯರ ವಿಚಾರವಾಗಲಿ, ಅನ್ನ ವಸ್ತ್ರಗಳಿಗಾಗಿ ಅವರು ಪರಾಶನ ಪಡೆಯಲೇಬೇಕು. ಆತ್ಮರಕ್ಷಣೆಗಾಗಿ ಅನ್ಯರ ಸಹಿರಲೇಬೇಕು. ಹೇ ಪರಮೇಶ್ವರ, ಹೇ ಪರಮೇಶ್ವರ, ಇಂತಹ ಪರಾಧೀನ ಸ್ತ್ರೀ ಜಾತಿನ ಏಕೆ ಸೃಷ್ಟಿಸಿದೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರ ಏಕೆ ರಾಧಿಪೆ, ಏಕೆ ರಾಧಿಪೆ, ತರುಣಿ ಮಣಿಯನೆ ಏಕೆ ರಾಧಿಪೆ? ನಿಮಗೆ ತಿಳಿದಿಲ್ಲ ಸ್ವಾಮಿ? ದೇವಿ, ಶೀಘ್ರದ ಗುರುವಿನ ಸೇರಿ ದೇವಿ, ಅಗ್ರಜನಸ್ಸಿನ ಮೀರಿ ಶೀಘ್ರವೇ ಗುರುಗಳ ಸೇರಿ ವಂದಿಸುವ ಭಕ್ತಗಳ ಏಕೆ ರಾಧಿಪೆ, ತರುಣಿ ಮಣಿಯನೆ ಏಕೆ ರಾಧಿಪೆ? ಹಳಲ ಮನೆಯುವ ವೈರಿಯ ಕರುಳ ದೇವಿ, ಪ್ರಾಣೇಶ್ವರ, ಬಿಡು ನಿನ್ನಯ ಹಳಲ ಬಗೆಯುವ ವೈರಿಯ ಕರುಳ ಭಕ್ತಗಳ ಮನಾಂತಗಳರ ಏಕೆ ರಾಧಿಪೆ, ತಾರುಣ್ಯ ಮಣಿಯನೆ ಏಕೆ ರಾಧಿಪೆ, ಏಕೆ ರಾಧಿಪೆ? ಹಳಬೇಡ ಪಾಂಚಾಲಿ, ಹಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನೇಮ ಹಾಗೂ ಭಗವನ್ ಸ್ವರೂಪನಾದ ಋಷಿಗಳ ಆಜ್ಞೆಯಲ್ಲವೇ? ಏನು ಹೇಳಿದ್ದೀರಿ? ನಿಮಗಾಗಿ ಅಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ. ಪ್ರಾಣೇಶ್ವರ, ದೇವಿ, ನಿಮಗಾಗಿ ಅಲೆದು ವನವಾಸ ಪಡೆದು ಬಹು ನಿಂದೆ ಸಹಿಸಲಾರೆ. ಸರಿಯೇ ನಿಮಗೆ ಸಮ್ಮತವಾಗಿ, ಸರಿಯೇ ನಿಮಗೆ ಸಮ್ಮತವಾಗಿ. ಹೇಳು ನನ್ನ ಕಥೆಯ
ಪ್ರಾಣೇಶ್ವರ, ದೇವಿ ಋಷಿಗಳಾಗಿ ಕೈ ಹಿಡಿದ ಪತ್ನಿ ದೂತದಲ್ಲಿ ಪಣವಾಗಿಸಲು 6 ನಿಮಿಷಗಳು ಆಜ್ಞೆಲ್ಲವೇ? ಪತಿಗಳು 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 ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದ, ನಮ್ಮಣ್ಣನಾದ ಧರ್ಮರಾಯನ ಒಂದು ದಿನದ ಅವಿವೇಕದಿಂದ ಈ ನಿಂದನೆಯು ದ್ರೌಪದಿಯ ಎಲೆಮಳೆಗಳು ನಮ್ಮನ್ನ ಸಾಯವರೆಗೂ ಬಿಟ್ಟಿದ್ದಲ್ಲ. ದ್ರೌಪದಿ ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟು ಸಾರಿ ಬೇಡಿಕೊಳ್ಳಲಿಲ್ಲವೇ? ಹಾಗದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು. ಈ ದಿನ ನೀನೇಕೆ ಹೀಗಿರುವೆ ನನ್ನೊಡನೆ ತಿಳಿಸಬಾರದೆ ಪ್ರಾಣಕಾಂತೆ? ತಿಳಿಸುವೆನು ಸ್ವಾಮಿ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆಗಲಿ ನೀವು ನಿಮ್ಮ ರಾಜ್ಯಾಧಾರಕರಲ್ಲವೇ? ಅದು ಹೆಣ್ಣಿನ ಮಾತು. ಹಾಗಾದರೆ ಕೇಳಿ ಪ್ರಿಯ, ಈ ದಿನ ನಾನು ಹಸ್ತಿನಾಂಬಿ ದೆಹಲಿ ಮಂದಿರಕ್ಕೆ ಹೋಗಿದ್ದೇನೆ. ಅಲ್ಲಿಗೆ ಆ ದುರ್ಯೋಧನ ಪತ್ನಿ ಭಾನುಮತಿ ಸಹ ಬಂದಿದ್ದಳು ಸ್ವಾಮಿ. ಆಕೆ ಈ ನನ್ನ ಘೋರ ರೂಪವನ್ನು ನೋಡಿ ನಕ್ಕಳು ಪ್ರಿಯ, ನಕ್ಕಳು. ನಕ್ಕು ನಿನ್ನ ಪತಿಗಳು ವಾಸಕ್ಕಾಗಿ ಗೃಹವನ್ನು ಬೇಡಲು ದ್ಯೂತನನ್ನು ಸಂಧಿಗಾಗಿ ಕಳಿಸಿರೋರು. ಇನ್ನೇನು ಸಂಧಿಯಾಗುವುದಷ್ಟೇ ಬಾಕಿ. ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗೊಟ್ಟು ಅಷ್ಟೇ ಎಂದು ಹೇಳಿ ಮಾಡಿ ನಕ್ಕಳು ಸ್ವಾಮಿ, ಮಾಡಿ ನಕ್ಕಳು. ಏನು ಆ ದುರುಳ ದುರ್ಯೋಧನೊಡನೆ ಪುನಃ ಸಂಧಿಗೆ ಪ್ರಯತ್ನ. ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ರಾಯಭಾರಕ್ಕೋ ಇರೋ ಪುಣ್ಯಾತ್ಮನು? ಇನ್ನಾರು ಸ್ವಾಮಿ, ನಮ್ಮ ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮನಲ್ಲವೇ? ಕೃಷ್ಣ ಕೃಷ್ಣ. ಈ ಕೃಷ್ಣ ಎಂಬ 2 ಅಕ್ಷರದ ಪದವು ಧರ್ಮರಾಯನ ಧರ್ಮದ ಪದವು ಈ ಭೀಮ ಅರ್ಜುನರ ಕೈಗಳನ್ನ ಕಟಾಕಿ ನಪಂಸಕನಂತೆ ಮಾಡಿಬಿಟ್ಟಿದೆ. ಸುಡಬೇಕು ನಮ್ಮ ಹೇಡಿ ಜನ್ಮವನ್ನ. ಗೋಪಿ ಕಾಂಗಾನೆಯರ ವಿಲಾಸ ವಿಭ್ರಮಣೆಗಳಲ್ಲಿ ಮಗನಾದ ಯದುಪತಿಯು ಸದಾ ರಾಧಾ ರುಕ್ಮಿಣಿಯೊಡನೆ ಶಯನ ಮಂದಿರದಲ್ಲಿ ಸರಸ ಸಲ್ಲಾಪದಲ್ಲಿ ತೊಡಗಿರುವ ಯದುಕುಲದ ಹರಸ ಶ್ರೀಕೃಷ್ಣನು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಿಕೆಯಿಂದ ಹಿಂದಿರುಗಿದಾಗಲೇ ಹೀಗಾಗಬಹುದೆಂದು ಭಾವಿಸಿದ್ದನು. ಅದಿರಲಿ ಪಾಂಚಾಲಿ, ಆ ಭಾನುಮತಿಗೆ ಏನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ಎಷ್ಟೇ ಆಗಲಿ ನಾನು ನಿಮ್ಮ ಪತ್ನಿಯಲ್ಲವೇ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿದ್ದೆ. ಏನೆಂದು? ನಿನ್ನ ಕಟ್ಟಿದ ಮುಡಿಯು ಬಿಚ್ಚುವವರೆಗೂ ಈ ನನ್ನ ಬಿಚ್ಚು ಮುಡಿಯನ್ನು ಕಟ್ಟುತ್ತಲೇ ಭಾನುಮತಿ ಎಂದು. ಪಾಪು ಪಾಂಚಾಲಿ, ಪಾಪು. ಆ ದರ್ಪಿತ ದುರ್ಯೋಧನ ಪತ್ನಿ ಭಾನುಮತಿಗೆ ಬಲು ಚಮತ್ಕಾರವಾದ ಉತ್ತರ. ಆಹಾ ದೇವಿ ಪ್ರಾಣೇಶ್ವರ, ಜಾಣೆ ಮುದ್ದಾಡುವೆನೋ ಬಾರಿ, ಜಾಣೆ ಮುದ್ದಾಡುವೆನೋ ಬಾರಿ, ಈ ಭೀಮನ ಪ್ರೀತಿಯ ರಾಣಿಯು ನೀನೆ. ಈ ಭೀಮನ ಪ್ರೀತಿಯ ರಾಣಿಯು ನೀನೆ, ಜಾಣೆ ಮುದ್ದಾಡುವೆನೋ ಬಾರಿ. ಪ್ರಾಣೇಶ್ವರ,
ಸಮಯ ಪರಿಭವ ಮರೆಯುವೆ ದೃಪದ ಕುವರಿಯ ಬೆಚ್ಚಿದ ಮುಡಿಯನ್ನು ಪ್ರಾಣೇಶ್ವರ, ದೇವಿ ಜಾಣೆ ಮುದ್ದಾಡುವೆನೋ ಬಾರೆ ಈ ಭೀಮನ ಪ್ರೀತಿಯ ರಾಣಿಯು ನೀನು ಜಾಣೆ ಮುದ್ದಾಡುವೆನೋ ಬಾರೆ. ಸ್ವಾಮಿ ಪ್ರಾಣೇಶ್ವರ, ದೇವಿ ಸ್ವಾಮಿ ನೆನಪಿದೆ, ಒಂದು ದಿನ ಈ ನನ್ನ ಬಿಚ್ಚಿದ ಕೇಶ ರಾಶಿಯನ್ನು ಕಂಡು ಕುರುಕುಲಾಂತಕ ಕಾಲ ರಾತ್ರಿಯನ್ನು ಸಂಬೋಧಿಸಿದು. ಇನ್ನು ಏನೇನೋ ಹೇಳಿದ್ದೀರಿ. ದೇವಿ ಪುನಃ ನನ್ನ ಬಾಯಿಂದ ಆ ಪ್ರತಿವಾಕ್ಯಗಳನ್ನು ಕೇಳಲು ಅಪೇಕ್ಷಿಸುತ್ತಿರುವೆಯಾ? ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಏಡಿಯು ನಾನಲ್ಲ. ಆಹಾ. ಅದು ನಿನ್ನ ಜ್ಞಾಪನದಲ್ಲಿರಲಿ. ಆಡುವುದು ಮಾತ್ರವಲ್ಲ, ಆಡಿದಂತೆ ನುಡಿಯಬೇಕೆಂಬುದು ನನ್ನ ಇಚ್ಛೆ ಸ್ವಾಮಿ. ಎಷ್ಟೇ ಆಗಲಿ ನೀವು ನಿಮ್ಮ ನನ್ನ ಆಜ್ಞಾಧಾರಕರಲ್ಲವೇ? ನನ್ನನ್ನು ಕೆಳಿಸಬೇಡ ಪಾಂಚಾಲಿ. ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನ ಬಲು ಆತುರದಿಂದಲೇ ನಿರೀಕ್ಷಿಸುತ್ತಿದ್ದೇನೆ. ಧರ್ಮ ಪಾರಾಯಣ ಆದ ಯುಧಿಷ್ಠರನು ಆ ದುರ್ಯೋಧನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಸುಮ್ಮನಿರಬಹುದು. ಆದರೆ ನಾನು ಮಾತ್ರ ಕ್ಷಮಿಸಲಾರೆ. ಪಾಂಚಾಲಿ, ಪ್ರಾಣೇಶ್ವರ, ನಾನೀಗ ಯಾರ ಆಜ್ಞಾಧಾರಕನೂ ಅಲ್ಲ. ದೇವಿ ಕೂಳ ಗೌರವರ ಬಾಳಿಗೆಸಿವೆ ತಾಳು ತಾಳು ಸೋಮನಿಗೆ. ಕೂಳ ಗೌರವರ ಬಾಳಿಗೆಸಿವೆ ತಾಳು ತಾಳು ಸೋಮನಿಗೆ. ಸೈರಿಸೆ ಈ ಪರಿಯ ದೊರೆಗಳು ಸೈರಿಸೆ ಈ ಪರಿಯ. ದೇವಿ ಪ್ರಾಣೇಶ್ವರ, ದೊರೆದಲೀಗಲೇ ಗುರುತಲ್ಲವೇ ಸಗೆ ಬಡೆಯುವೆನೋ ಕಾಂತೆಯೇ. ದೇವಿ ದೊರೆದಲೀಗಲೇ ಗುರುಕುಲವೆಲ್ಲ ಸಗೆ ಬಡೆಯುವೆನೋ ಕಾಂತೆಯೇ. ದುರುಳ ಗೌರವನ ಸಿಗಿದ ದೇವಿ ದುರುಳ ಗೌರವನ ಸಿಗಿದ ಬಗೆವನ. ಸೈರಿಸೆ ಈ ಪರಿಯ ದೊರೆದಳು ಸೈರಿಸೆ ಈ ಪರಿಯ. ಸಹೋದರ ಭೀಮಸೇನ, ಏಕಿಷ್ಟು ಕೋಪವಯ್ಯ ನಿನಗೆ? ಅಣ್ಣ ನೋಡುವಣ್ಣ, ಆಲೆ ಭೀಮನು ಸಂಧಿಯ ಪ್ರಸ್ತಾಪವನ್ನು ಕೆರಳಿ ಕೋಪಗೊಂಡಂತೆ ಇರುವನು. ಆತನ ಸಮಾಧಾನ ಪಡಿಸಲು ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ಈ ಸಾರಿ ಭೀಮನ ಕೋಪಕ್ಕೆ ದ್ರೌಪದಿಯೇ ಮೂಲ ಕಾರಣವೆಂದು ತಿಳಿದಿರಬೇಕು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಪ್ರಪಂಚದ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಆಹಾ, ಈ ಮತ್ತು ಚೆನ್ನಾಗಿ ಹೇಳ್ತಿರುವಿರಿ ನೀವು. ಆ ಕೌರವರನ್ನು ಯುದ್ಧ ಮಾಡುವುದಕ್ಕಿಂತ ಈ ನನ್ನ ತಮ್ಮನ ಕೋಪವನ್ನು ಶಮನಗೊಳಿಸುವುದೇ ನನಗೆ ದುಸ್ಸಾಹಸವಾಗಿದೆ. ಸಹೋದರ ಭೀಮಸೇನ, ಶಾಂತನಾಗು ಸಹೋದರ, ಶಾಂತನಾಗು. ಪರಮಾತ್ಮನ ಆಗಮನವಾಗುವುದು. ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನ ತಿಳಿಸಬೇಕೆಂದು ಆ ಮಾತನ್ನ ನಿಮ್ಮಿಬ್ಬರ ಸಮ್ಮುಖದಲ್ಲಿ ಈಗಲೇ ತಿಳಿಸುವುದು. ಈ ಸಂಧಿಯ ಪ್ರಸ್ತಾಪವು ನಿನಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯಾವೃತ್ತಿಯನ್ನ ಪಾಂಡವರ ಕಳಂಕವೆಂದೇ ಭಾವಿಸುತ್ತೇನೆ. ದರಿದ್ರ ಭಿಕ್ಷಕರಂತೆ ಆದಲೂ ನಮ್ಮ ವೈರಿಗಳಾದ ಆ ಕೌರವರ ಮನೆಯ ಬಾಗಿಲಿನಲ್ಲಿ ಸಂಧಿಯಾಚನೆ ಮಾಡಲು ಆ ಪಾಂಡುರಾಜೇಂದ್ರನು ನಮ್ಮನ್ನ ಪುತ್ರನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿನಗೆ ಸಹಜವಾಗಿರಬಹುದು, ಆದರೆ ಇನ್ನೊಂದು ಗಳಿಗೆಯೋ ನಾನು ಸಹಿಸತಕ್ಕನ್ನಲ್ಲ. ಯುದ್ಧಕ್ಕಾಗಿ ನಿನ್ನ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನೆಂದಿಗೂ ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಂಪೂರ್ಣವಾಗಿ ನಾಶ ಮಾಡಬಲ್ಲದು.
ನೀವು ನಿಶ್ಚಿಂತೆಯಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ಪ್ರತಿಜ್ಞೆಯಂತೆ ನಡೆಯುವೆನು. ಸಹೋದರ ಭೀಮಸೇನ, ಬಿಡು ಕೋಪವ ಮನಗೆ, ಅನುಜ ಬಿಡು ಕೋಪವ ಮನಗೆ. ಬಿಡು ಕೋಪವ ಮನಗೆ, ಅನುಜ ಬಿಡು ಕೋಪವ ಮನಗೆ. ದುಡುಕಿ ಸಮರ ಕೈಯುವುದನು ಚಿತ. ಸಹೋದರ ದುಡುಕಿ ಸಮರ ಕೈಯುವುದನು ಚಿತ. ಬಿಡು ಕೋಪವ ಮನಗೆ, ಅನುಜ ಬಿಡು ಕೋಪವ ಮನಗೆ. ವಡದಿ ಪಂಚಾಲಿಯ ವಡದಿ ಪಂಚಾಲಿಯ ಬಾಳಿದವನು ಮುಂದೆ ಬಾಳಿಹನು ಎಂಬ. ಬಾಳಿದವನು ಮುಂದೆ ಬಾಳಿಹನು ಎಂಬ. ಹಿರಿಯರ ವಾಡಿಯ ಅನುಸರಿಸು. ಹಿರಿಯರ ವಾಡಿಯ ಅನುಸರಿಸು. ಬಿಡು ಕೋಪವ ಮನಗೆ, ಅನುಜ ಬಿಡು ಕೋಪವ ಮನಗೆ. ಸಹೋದರ ಭೀಮಸೇನ, ನಿನ್ನ ಕೋಪವನ್ನು ಶಮನಗೊಳಿಸುವ ಶಕ್ತಿ ನನ್ನಲ್ಲಿ ಸಹೋದರ. ಶಾಂತನಾಗು ಸಹೋದರ, ಶಾಂತನಾಗು. ಕೋಪ ಮಾಡಬೇಡಣ್ಣ. ಭೀಮಸೇನನು ಧರ್ಮಜನು ನಮ್ಮೆಲ್ಲರೂ ಹಿರಿಯರು. ಆತನ ಸಮಾಧಾನಪಡಿಸಿ ನಿನ್ನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯವಿಲ್ಲವಣ್ಣ. ಅರ್ಜುನ, ನಾನಿನ್ನೂ ಹೊರಡುವೆನು. ಈ ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗೆ ಯಾವ ಪ್ರಯೋಜನವೂ ಇಲ್ಲ. ನಿಮ್ಮ ಅಪೂರ್ವ ವರ್ತನೆ ಪುರಸ್ಕೃತ ಫಲವೋ ನಿಮಗೇ ಇರಲಿ. ನನ್ನ ಪ್ರತಿಜ್ಞೆಯಂತೆ ನಾನು ನಡೆಯುವೆನು. ಏನೇ ಕೋಲಾಹಲ. ಪ್ರಾಣೇಶ್ವರ, ನಮ್ಮಣ್ಣನು ಇತ್ತ ಕಡೆನೇ ಬರುವಂತೆ ಭಾಸವಾಗುತ್ತಿರೋದು. ಅವರು ಬಂದ ನಂತರ ಅವರ ವಿಚಾರವನ್ನು ತಿಳಿಯೋಣ. ಅಣ್ಣ, ಪರಮಾತ್ಮ, ಪರಮಾತ್ಮ ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ದೇವ. ಮಂಗಳವಾಗಲಿ. ಅಣ್ಣ, ನಿನ್ನ ತಂಗಿಯ ವಂದನೆಯನ್ನು ಸ್ವೀಕರಿಸು. ಮಂಗಳವಾಗಲಿ ತಂಗಿ. ಪರಮಾತ್ಮ, ಹೋದ ಕಾರ್ಯವೇನಾಯಿತು? ಓದವರು ಯಾರು? ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧ್ಯೆ ಪ್ರಸ್ತಾಪವು ನಡೀತದೆ ಪರಮಾತ್ಮ. ಓ, ನಡೆಯಿತು. ಪಾಂಚಾಲಿ, ನಾನಿನ್ನೂ ಹೋಗುವೆನು. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದಂತೆ ನಾನು ನಡೆಯುವೆನು. ಪ್ರಾಣೇಶ್ವರ, ಸ್ವಲ್ಪ ತಡೆಯಿರಿ. ನಮ್ಮಣ್ಣನ ಮಾತು ಮುಗಿಯಲಿ. ನಿಮ್ಮ ಅಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೇ ಮುಗಿದು ಹೋಗುವುದು. ಅಣ್ಣ, ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ಮುಂದೇನಾಯಿತು? ನಿಮ್ಮ ಸಂದೇಶವನ್ನು ಎಲ್ಲರಿಗೂ ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು ಅಣ್ಣ? ಆ ದುರ್ಯೋಧನ, ಭೀಷ್ಮ, ದ್ರೋಣಾದಿ ಎಲ್ಲರೂ ಒಪ್ಪಿದರು. ಆ ದುರ್ಯೋಧನ ಆತನು ಇನ್ನೆಲ್ಲಿ ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿದೆ ಕೃಷ್ಣ. ಅದನ್ನು ಚೆನ್ನಾಗಿಯೇ ಬಲು ಸೊಗಸಾಗಿಯೇ ಸಾಧಿಸಿದೆ. ಸಾಧಿಸು ಕೃಷ್ಣ. ಸಹೋದರರೇ,
ನಿಮ್ಮ ಅಪೂರ್ವ ವರ್ತನೆ ಪುರಸ್ಕೃತ ಫಲವು ನೀವೇ ಮುಂದಿಸಿರಿ. ಅದರಲ್ಲಿ ಭೀಮನು ಯಾವ ಭಾಗವನ್ನು ಉಪಯೋಗಿಸುವುದಿಲ್ಲ. ಯಾಜ್ಞಸೇನೆ, ನೀನು ನಿರಾಶಳಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನ ಖಂಡಿತ ತೀರಿಸುವೆನು. ಭೀಮಸೇನ, ನೀನು ನಿಜವಾಗಿಯೂ ಹಿಡಿಂಬಾಪತಿಯೇ ಸರಿ. ನಿನಗಿಷ್ಟೊಂದು ಕೋಪವಿಲ್ಲದಿದ್ದರೆ ಆ ರಕ್ಕಸಿಯಾದ ಹಿಡಿಂಬಾಪತಿಯನ್ನು ಆಳುತ್ತಿದ್ದಾದರೂ ಹೇಗೆ? ಸ್ವಲ್ಪ ಸಮಾಧಾನ ತಂದುಕೊಂಡು ನನ್ನ ಮಾತನ್ನು ಕೇಳು. ಇದು ಹೆಚ್ಚಿನ ನಿನಗೆ ಸಂಬಂಧವಿರುವ ವಿಷಯವಿರುವುದು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಎಂತಹ ಸಂಬಂಧ? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಆ ದುರ್ಯೋಧನ ನಿನಗೆ ಒಪ್ಪುವ ಸಂದೇಶವೊಂದನ್ನು ಕಳುಹಿಸಿರುವನು. ಕೃಷ್ಣ, ದುರ್ಯೋಧನ ಸಂದೇಶ, ದುರ್ಯೋಧನ ಸಂದೇಶ. ಹಾಗಾದರೆ ಅದರ ಉದ್ದೇಶವು ಸಂಧಿ ಆಗಿರಲಾರದ ಕೃಷ್ಣ. ಹೇಳು ಹೇಳು, ಏನಾ ಸಂದೇಶ? ಸ್ವಲ್ಪ ಸಮಾಧಾನದಿಂದ ನನ್ನ ಮಾತನ್ನು ಕೇಳಿದರೆ ಆ ಸಂದೇಶವನ್ನು ತಿಳಿಸುವೆನು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಎಂತಹ ಸಂದೇಹ? ಅತ್ಯಂತ ನಿಕಟವಾದ ಸಂಬಂಧವಿರುವುದು ಭೀಮಸೇನ. ಬುಕ್ ಕೊಡ್ಲಾ? ಭೀಮಸೇನ, ನೀನು ಸಮಾಧಾನದಿಂದ ನನ್ನ ಬಳಿ ಕುಳಿತುಕೊಂಡರೆ ನಾನು ಆ ಸಂದೇಶವನ್ನು ಹೇಳುವೆನು. ಇಲ್ಲ ಕೃಷ್ಣ, ನಿಂತಿದಲ್ಲಿಯೇ ಹೇಳಿಬಿಡು. ಇಲ್ಲಯ್ಯ, ನೀನು ಕುಳಿತುಕೊಳ್ಳದ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸವೇಕೆ ಕೃಷ್ಣ? ಪರ್ಯಾಸವಲ್ಲಯ್ಯ, ನಿನ್ನನ್ನು ಕಂಡರೆ ನನಗೆ ಭಯವಾಗುವುದು. ಏನೋ, ಈ ಭೀಮನನ್ನು ಕಂಡರೆ ನಿನಗೆ ಭಯವಾಗುವುದೇ? ಇದೆಂತಹ ಇಡಂಬಣೆಯ ಮಾತು ಕೃಷ್ಣ. ಇಡಂಬಣೆಯ ಮಾತು ಆಗಿರಲಿ, ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಂಡಿರುವೆನು. ಈಗಲಾದರೂ ಹೇಳು, ಏನಾ ಸಂದೇಶ? ನೀನು ಕೋಪ ಮಾಡುವುದಿಲ್ಲ ಅಷ್ಟೇ ತಾನೇ? ಓ, ಅದು ಆಗಲಿ. ನೀನು ಕ್ಷಣಕಾಲ ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ತಂಗಿ, ಅಣ್ಣ ಸಮೀಪಕ್ಕೆ ಬಾ. ಹೇಳಿ ಅಣ್ಣ. ನಾನು ಹೇಳಿದಾಗೆ ಮಾಡಬೇಕು, ತಿಳಿಯುತ್ತೆ? ಅಣ್ಣ, ಎಂದಾದರೂ ನಿಮ್ಮ ಮಾತನ್ನು ಮೀರಿರುವೆನೆ? ಹಾಗಾದರೆ ಈ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಆಹಾ, ಈ ಹಗ್ಗದಿಂದ ಈ ಭೀಮನ ಕೈಗಳನ್ನು ಬಂಧಿಸು. ಅಣ್ಣ, ಇದೇನು ಪರಿಹಾಸ್ಯವೇ? ಪರ್ಯಾಸ್ಯವಲ್ಲ ತಂಗಿ, ನೀನು ಪತಿಗಳ ಇಡಂಬಿಡಿಯನ್ನು ಬಿಡಿಸುವುದರಲ್ಲಿ ಮಹಾ ನಿಪುಣಿಯಂತೆ. ಆದ್ದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ಎಂದು ನೋಡೋಣ ಎಂದು ಅಷ್ಟೇ. ಭೀಮಸೇನ, ಆ ಗದೆಯನ್ನು ಕೊಡು. ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸೋ. ಹಾಗಾದರೆ ನಿನ್ನ ಗದೆಯನ್ನು ಕೊಡು. ಭೀಮಸೇನ, ಗದೆಯನ್ನು ಕೊಡುವೆಯಾ? ಅರ್ಜುನ, ಪರಮಾತ್ಮ, ತೆಗೆದುಕೋ ಗದೆಯನ್ನು. ಆಗಬಹುದು. ಅಣ್ಣ, ಬಂಧಿಸಲೇ? ಬಂಧಿಸು ತಂಗಿ. ಬಂಧಿಸಿರು ನೋಡು. ಈಗ ಕೇಳಿರಿ, ಈ ಭೀಮನನ್ನು ಬಂಧಿಸಿರುವ ಹಗ್ಗವು ನನಗೊಂದು ಕಡೆ ಪುರಸ್ಕಾರ ರೂಪವಾಗಿ ದೊರೆಯಿತು. ಅಲ್ಲಿ ನನ್ನ ಅಂಗಾಂಗವನ್ನು ಬಂಧಿಸಲು ಅಣುವಾಯಿತು. ಯಾರು 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 ಈ ಯಾರು ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಇನ್ಯಾರು? ದುರುಳನಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ದುಶ್ವಾಸನನು ಆ ಕಾರ್ಯವನ್ನು ಮಾಡಲು ಯತ್ನಿಸಿದನು.
ಅವರಿಂದಲ್ಲದೆ ಮತ್ಯಾರಿಂದ ಸಾಧ್ಯ ಭೀಮಸೇನ? ಯಾಜ್ಞಸೇನೆ, ನನ್ನ ಕೈಗಳನ್ನು ಬಿಚ್ಚು. ಇಷ್ಟು ಮಾತ್ರವಲ್ಲ, ಈ ನೀಚ ಕೃತ್ಯದಿಂದ ಆ ದುರ್ಯೋಧನ ದುರಭಿಮಾನು ಶಿಖರವನ್ನೇ ಮುಟ್ಟಿದೆ. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರ ರಾಯಭಾರಿಯನ್ನು ಆ ಕುನ್ನಿ ಕೌರವರು ಈ ರೀತಿ ಅಪಮಾನ ಮಾಡಿದರೆ, ಅಗ್ರಜ ಧನಂಜಯ, ಇದಕ್ಕೆ ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ, ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿದೆ. ತುಡುಕುತ್ತ ನೋಡಿದ ಕೌರವನು ಹಿಡಿಂಬಾಪತಿಯೇ ಮಾತ್ರವಲ್ಲ, ಸಂಧಾನಕ್ಕೆ ಕೊಟ್ಟ ಉತ್ತರವನ್ನು ಕೇಳಿರಿ. ರಾಜ್ಯ ದೊರಕುವುದಾದರೆ ಅದು ದೊರಕುವುದು ಶಸ್ತ್ರಾಸ್ತ್ರಗಳ ಆ ಸ್ಫೋಟದಲ್ಲಿ, ವೀರ ರಥಿಕರ ಘೋಷಣೆಯಲ್ಲಿ ಎಂದು ತಿಳಿಸಿದನು. ಪಾಂಚಾಲಿ, ಪರಮಾತ್ಮ, ನನ್ನ ಪ್ರಯತ್ನಗಳು ವಿಫಲವಾಗಿ ಈ ಸಂಧಾನಕ್ಕೆ ಉಳಿದಿರೋದು ಮುಂದೆ ಬಂದಿರೋ ಭೀಷಣ ಯುದ್ಧ. ಪರಮಾತ್ಮ, ನಾನು ಈ ಯುದ್ಧವನ್ನು ಎಂದೂ ಬಯಸಿದವನಲ್ಲ. ಸಂಧಾನಕ್ಕೆ ಪಾಂಚಾಲಿ ಸಕಲ ಪ್ರಯತ್ನವನ್ನು ಮಾಡಿದೆ ಪರಮಾತ್ಮ. ಪಾಂಚಾಲಿ, ನನ್ನ ಕೈಗಳನ್ನು ಬಿಡಿಸಿ. ಅಗ್ರಜ, ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ಧನಂಜಯ, ನೀವಾದರೂ ನನ್ನ ಕೈಗಳನ್ನು ಬಿಡಿಸಿ. ಏನು, ಯಾರೂ ಬಿಡಿಸುವುದಿಲ್ಲವೇ? ಬೇಡ, ನನ್ನ ಭುಜಬಲ ಪರಾಕ್ರಮದಿಂದ ನಾನೇ ಬಿಡಿಸಿಕೊಳ್ಳುವೆನು. ಈಗ ಕೇಳಿರಿ ಈ ಭೀಮನ ಪ್ರತಿಜ್ಞೆಯನ್ನ. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದು ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿ ಸಂಧ್ಯಪಾನ ಮಾಡಿದ್ದ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಆ ಕೌರವರ 99 ಮಂದಿ ಸಹೋದರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಆ ದುರುಳ ದುಸ್ಸಾಹಸನ ಒಕ್ಕ ಸ್ಥಳವನ್ನು ಬಗೆದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬೆಚ್ಚಿದ ಬಿರುಮಡಿಯನ್ನು ಕಟ್ಟಿಸುವೆನು. ಆ ನಂತರ ಆ ದರ್ಪಿತ ದುರ್ಯೋಧನ ತೊಡೆಯನ್ನ ಈ ನನ್ನ ಗದಾದಾಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನ ನನ್ನ ಎಡಗಾಲಿಂದ ಒದ್ದು ಪೊಡಿ ಪೊಡಿ ಮಾಡದೆ ಹೋದರೆ ನನಗೆ ನರಕವೇ ಪ್ರಾಪ್ತವಾಗಲಿ. ದೇವಾ,
ಕಾರ್ ಮೋಡಗಳೇ ಗೊಡಗಿ ಗೊಡಗಿ ಕೆರಳಲು ಈ ಭೂಮಿ ನಡಗಿ ನಡಗಿ ಹಕ್ಕಿದ ಸರಿಯಲೇ ಕಾರ್ ಮೋಡಗಳೇ ಗೊಡಗಿ ಗೊಡಗಿ ಕೆರಳಲು ಈ ಭೂಮಿ ನಡಗಿ ನಡಗಿ ಹಕ್ಕಿದ ರಭಸಕ್ಕೆ ಸಪ್ತ ಸಾಗರ ಸರಿಯಲೇ ಪುರವರ ಸೆರಗಳ ಕಡಿಯದ ಬಿಡಲು ಪುರವರ ಸೆರಗಳ ಕಡಿಯದ ಬಿಡಲು ಧರಣಿ ದಾಂತದಲ್ಲಿ ಮುಳಗಲಿ ವಿಜಯವ ಧರಣಿ ದಾಂತದಲ್ಲಿ ಮುಳಗಲಿ ವಿಜಯವ ಗುರುಕುಲವೋ ತಡಿದಿಡುವೆ ಗುರುಕುಲವೋ ತಡಿದಿಡುವೆ ದುರುಳ ಕೌರವರ ಪರಿಪರಿವಿಧದಲ್ಲಿ ದುರುಳ ಕೌರವರ ಪರಿಪರಿವಿಧದಲ್ಲಿ ಕಾರ್ಮೋಡಗಳ ಗುಡಗಿ ಗುಡಗಿ ಕೆರಳು ಈ ಭೂಮಿ ನಡಗಿ ನಡಗಿ ಬೆರಗಿ ಒತ್ತಿದ ರಭಸಕ್ಕೆ ಸಪ್ತ ಹೋಗ್ ಗರಿಯಲಿ ವಾಸುದೇವ ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.